ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಹೇ ಕೃಷ್ಣ ದೀನದಯಾನಿಧಿ ವಾಸುದೇವ ನಿನ್ನ ಹೊರತಾಗಿ ನನಗೆ ಗತಿಯಾರು ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು ಆಸ್ತಿನಾಂಬೆ ರಾಜನಗರಿಯಲ್ಲಿ ಸರ್ವರ ಸಮಕ್ಷ ಅಪಮಾನಗಳಾದರು ಇನ್ನು ಈ ದ್ರೌಪದಿ ಅಣೆಯಲ್ಲಿ ಏನೆಲ್ಲ ಬರೆದಿರುವೆ ತಂದೆ ಪಾಂಚಾಲಿ ಪ್ರಿಯತಮೇ ಪಾಂಚಾಲಿ ಪ್ರಿಯತಮೇ ಇವಳೇಕೆ ಈ ರೀತಿ ಚಿಂತಾಮಗ್ಧಳಾಗಿರುವಳು? ಶೋಕವೇಕೆ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಮನದಿ ಕಡು ದುರತ್ಪರವರನ್ನು ಒದಿಸುವೆ ನಾ ಮನದಿ ಶೋಕವೇಕೆ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಮನದಿ ಕಡು ದುರತ್ಪರವರನ್ನು ಒದಿಸುವೆ ನಾ ಮನದಿ ಎನ್ ವೈರಿಗಳವರನ್ನು ಸಿಗಿಯುವೆ ನಾ ಮನದಿ ಪ್ರಿಯತಮೇ ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ ಹಸಿರರ್ಥದೊಳು ನಿನ್ನ ಮುಡಿಗಟ್ಟಿಸುವೆನ ದೇವಿ ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ ಹಸಿರರ್ಥದೊಳು ನಿನ್ನ ಮುಡಿಗಟ್ಟಿಸುವೆನ ಪಾಂಡವರ ಪತ್ನಿ ಎಂದೆನಿಸಿ ನೀಡರೆಯೋಳ್ ಪಾಂಡವರ ಪತ್ನಿ ಎಂದೆನಿಸಿ ನೀಡರೆಯೋಳ್ ಹೆಕ್ಕದೆಯ ನಾರಿಯಂತಿರದ ನೀ ಬರೆಯೋಳ್ ಹೆಕ್ಕದೆಯ ನಾರಿಯಂತಿರದ ನೀ ಬರೆಯೋಳ್ ಪ್ರಿಯತಮೇ ಪ್ರಾಣೇಶ್ವರ ಶೋಕಬೇಕೆ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಮನದಿ ಕೊಡು ದುರತ್ಮರವರನ್ನು ಬದಿಸುವೆ ನಾ ಮನದಿ ಶೋಕಬೇಕೆ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಮನದಿ ಕೊಡು ದುರತ್ಮರವರನ್ನು ಬದಿಸುವೆ ನಾ ಮನದಿ ಎನ್ ವೈರಿಗಳವರನ್ನು ಸಿಗಿಯುವೆ ನಾ ಮನದಿ ಏಕೆ ದೇವಿ ಏನಾಯಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ ದೇವಿ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ ಹತ್ತಾರು ಕಾರಣಗಳಿವೆ. ನೀವಾದರೂ ಪುರುಷರು ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ ಅವರ ಮೇಲೆ ಪ್ರತೀಕಾರವನ್ನು ನೀವೇ ತೀರಿಸಿಕೊಳ್ಳುವಿರಿ. ಆದರೆ ಸ್ತ್ರೀಯರ ವಿಚಾರದಲ್ಲಿ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಬೇರೆಯವರ ಅಂಗಿನಲ್ಲಿರಬೇಕು. ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕಪಾಕ್ಷಿಸಿದೆ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯೋ ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಋಷಿಗಳ ಆಜ್ಞೆ ನಿಮಗಾಗಿ ಅಲೆದು ವನವಾಸಗೈದು ಪರಮಿಂದೆ ಸಹಿಸದಾದೆ. ನಿಮಗಾಗಿ ಅಲೆದು ವನವಾಸಗೈದು ಪರನಿಂದೆ ಸಹಿಸದಾದೆ. ಸರಿಯೇ ನಿಮಗೆ ಸಮ್ಮತವಾಯಿತೆ. ಸರಿಯೇ ನಿಮಗೆ ಸಮ್ಮತವಾಯಿತೆ. ಕೇಳು ನನ್ನ ಕಥೆಯ ಕಥೆಯ ವಿಜಯ. ಪ್ರಾಣೇಶ್ವರ
ಪ್ರೀತಿಗಳಿಗೆ ಕೇಳು ನನ್ನ ಕಥೆಯ ವ್ಯಥೆಯ. ಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರೇನು? ಪತಿಗಳು 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 ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಗಂಡ ಪತಿಗಳನ್ನು. ಅಣ್ಣನ ಅಂದಿನ ಒಂದು ದಿನದ ಅವಿವೇಕತನದಿಂದ ನನ್ನನ್ನು ಸಾಯುವ ತನಕ ಬಿಟ್ಟದ್ದಲ್ಲ. ದೇವಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನೆಂದು ನನ್ನೊಡದೆ ತಿಳಿಸಬಾರದೆ ಪ್ರಿಯೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ ನೀವು? ಅಣ್ಣನ ಆಜ್ಞೆ ಹೊರತು ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಇಂದು ಹಸ್ತಿನಾಂಬೆಯ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ, ಇನ್ನೇನು ನಿನ್ನ ಪತಿಗಳು ದೂತನನ್ನು ಸಂಧಿಗಾಗಿ ಕಳಿಸಿರುವರು. ಹೀಗಲಾದರೂ ಈ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆಯೆಂದು ಅಪಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ, ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ದೇವಿ? ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಿಲ್ಲವೇ? ಗೋಪಿಕಾಂಗನೆಯ ವಿಲಾಸ ವಿಭ್ರಮದಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸುತ್ತೇನೆ. ಅದಿರಲಿ ದೇವಿ, ಆ ಭಾನುಮತಿಗೆ ನೀನು ಏನನ್ನು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ಎಷ್ಟೇ ಆದರೂ ನಾನು ನಿಮ್ಮ ಪತ್ನಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ಕೇಳೇ ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಭಾಪು ಪಾಂಚಾಲಿ, ಭಾಪು. ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆನು. ಪ್ರಾಣೇಶ್ವರ ದೇವಿ, ನೆನಪಿದೆಯೇ? ಏನು ದೇವಿ? ಬನ್ನಿ, ಕುಳಿತುಕೊಳ್ಳಿ ಸ್ವಾಮಿ. ಹಿಂದೆ ಒಂದು ದಿನ, ಇಂದೊಂದು ದಿನ ಈ ನನ್ನ ಕೇಶರಾಶಿಯನ್ನು ಕಂಡು ಕಂಡು ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದಿರಿ. ಅದು ನೆನಪಿದೆ ತಾನೆ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾವಾಕ್ಯ ಕೇಳಲಪೇಕ್ಷಿಸುವೆಯ ಪಾಂಚಾಲಿ? ಕೇಳೆ ದ್ರುಪದ ಸುತೆ, ಕೇಳೆ ದ್ರುಪದ ಸುತೆ, ಸತಿ ಹಿತೇಂದ್ರ ಮನೋರ್ಗಜಾರಿತೆ, ಸತಿ ಹಿತೇಂದ್ರ ಮನೋರ್ಗಜಾರಿತೆ. ಕೇಳೆ ದೇವಿ, ಪಡ ಪಡ ಪಿಡಿಯುತ್ತ ಕೆಡು ಕೌರವನ ಕೊಡೆ ಮುರಿಯದ ಬಿಡಗದಯೊಳುನ. ಪಡ ಪಡ ಪಿಡಿಯುತ್ತ ಕೆಡು ಕೌರವನ ಕೊಡೆ ಮುರಿಯದ ಬಿಡಗದಯೊಳುನ. ಕಲ ದುಶ್ಯಾಸನ ಮೊದಲನು ಬಗೆದು, ಕಲ ದುಶ್ಯಾಸನ ಮೊದಲನು ಬಗೆದು ಬಿಡದಲೆ ರಕ್ತದಿ ಮುಡಿಗಟ್ಟುವೆನ. ಬಿಡದಲೆ ರಕ್ತದಿ ಮುಡಿಗಟ್ಟುವೆನ. ದ್ರುಪದ ಸುತೆ, ಸತಿ ಹಿತೇಂದ್ರ ಮನೋರ್ಗಜಾರಿದೆ, ಸತಿ ಹಿತೇಂದ್ರ ಮನೋರ್ಗಜಾರಿದೆ. ಕೇಳೆ ದ್ರುಪದ ಸುತೆ, ಕೇಳೆ ದ್ರುಪದ ಸುತೆ, ಕೇಳೆ ದ್ರುಪದ ಸುತೆ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯಲ್ಲ ಈ ಭೀಮಸೇನ. ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಬಯಕೆ. ಆದರೇನು ಮಾಡಲಿ? ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕರಲ್ಲವೇ ನೀವು? ಅಣ್ಣನ ಆಜ್ಞೆ ಹೊರತು ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ.
ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧ ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ, ಕ್ಷಮಿಸುವುದಿಲ್ಲ. ಧಿಕ್ಕರಿಸುವರ ಸಕ್ಕಡಿಗಿಸದೆ ಬಿಡುವೆನ, ಧಿಕ್ಕರಿಸುವರ ಸಕ್ಕಡಿಗಿಸದೆ ಬಿಡುವೆನ, ದುರಾಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆನ. ದುರಾಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆನ, ದುರಾಗ್ರದೊಳೆಂಬ ಶೌರ್ಯವನರಿಯದೆ, ದುರಾಗ್ರದೊಳೆಂಬ ಶೌರ್ಯವನರಿಯದೆ, ಧಿಕ್ಕರಿಸುವರ ಸಕ್ಕಡಿಗಿಸದೆ ಬಿಡುವೆನ. ದರೆಯೊಳ್ಳು ಕುಂತಿ ಕುಮಾರರ ಧರ್ಮವ ಅರಿಯದೆ ಜರಿದವರಾರಾದರೂ ಸರಿ, ದರೆಯೊಳ್ಳು ಕುಂತಿ ಕುಮಾರರ ಧರ್ಮವ ಅರಿಯದೆ ಜರಿದವರಾರಾದರೂ ಸಿಗಿದವರ ಹೃದಯದ ಬಿಸಿ ರಕ್ತ ಹೊರತೆಗೆದು, ಸಿಗಿದವರ ಹೃದಯದ ಬಿಸಿ ರಕ್ತ ಹೊರತೆಗೆದು ನರಿನಾಯಿ ಎದ್ದುಗಳೀಗ ಆನಂದ ಪಡಿಸುವೆ, ನರಿನಾಯಿ ಎದ್ದುಗಳೀಗ ಆನಂದ ಪಡಿಸುವೆ. ಗೋರ್ಧಂಡ ಪಾಂಡು ಕುಮಾರರ ನಿಂದಿಸಿ, ಗೋರ್ಧಂಡ ಪಾಂಡು ಕುಮಾರರ ನಿಂದಿಸಿ, ನಿಂದಿಸಿದ ಕಳ ಕೌರವರು ಧಿಕ್ಕರಿಸುವರ ಸಕ್ಕಡಿಗಿಸದೆ ಬಿಡುವೆನ, ಧಿಕ್ಕರಿಸುವರ ಸಕ್ಕಡಿಗಿಸದೆ ಬಿಡುವೆನ, ದುರಾಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆನ, ದುರಾಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆನ, ದುರಾಗ್ರದೊಳೆಂಬ ಶೌರ್ಯವನರಿಯದೆ, ದುರಾಗ್ರದೊಳೆಂಬ ಶೌರ್ಯವನರಿಯದೆ, ಧಿಕ್ಕರಿಸುವರ ಸಕ್ಕಡಿಗಿಸದೆ ಬಿಡುವೆನ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವೆನು. ಇನ್ನು ಆತನನ್ನು ಸಮಾಧಾನ ಪಡಿಸಲು ನಿನ್ನನ್ನೊರೆತು ಮತ್ತಾರೂ ಶಕ್ತರಲ್ಲ. ಹೌದು ಧರ್ಮನಂದನ, ಅರ್ಜುನ ಹೇಳುತ್ತಿರುವ ಮಾತು ಸತ್ಯ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಏನು ಮಾಡುವುದು? ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ನನ್ನ ಸಹೋದರನ ಕೋಪವನ್ನು ಶಮನಗೊಳಿಸಲು ನನಗ ಸಾಧ್ಯವಾಯಿತು. ಸಹೋದರ ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಿಗೆದ್ದಿರುವನು? ಏಕೆ ಈ ನನ್ನ ಬಿಚ್ಚಿದ ಬಿರುಗೋದರು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡಲಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳುವೆನು. ಈ ಸಂಧಿಯ ಸುದ್ದಿಯು ನಿನಗೆ ಉಚಿತವಾಗಿ ಕಾಣಬಹುದು. ಅದಕ್ಕೆ ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುತ್ತೇನೆ. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಖ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ, ಅರ್ಜುನನ ಸಹಾಯವನ್ನಾಗಲಿ, ನಕುಲ ಸಹದೇವರ ಬೆಂಬಲವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೇನೆ. ನೀವು ನಿಶ್ಚಿಂತರಾಗಿ ಸಂಜೆ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಅಣ್ಣ ಭೀಮಸೇನ, ಮುಂದೆ ನಡೆಯಬಹುದಾದ
ಮುಂದೆ ನಡೆಯಬಹುದಾದ ಗೊಂದಲಗಳೆಲ್ಲವೂ ನಡೆದೇ ತಿರುವುದೆಂದು ಸಹದೇವರು ಮೊದಲೇ ಹೇಳಿದ್ದರು. ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಏಕೆಷ್ಟು ಸಿಟ್ಟಾಗಿರುವೆ? ಇದು ಸರಿಯೇ ಸಹೋದರ? ಸಹೋದರ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ ಹುಡುಗಿ ಸಮರ ಬಯಸುತ್ತುವೆನೋ ಸೀತ. ಹುಡುಗಿ ಸಮರ ಬಯಸುತ್ತುವೆನೋ ಸೀತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ ಮಾಡದಿ ಪಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತ ಮಾಡದಿ ಪಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತ ಬಾಳಿದವರ ಮುಂದೆ ಬಾಳಿದರು ಎಂಬ ಬಾಳಿದವರ ಮುಂದೆ ಬಾಳಿದರು ಎಂಬ ಹಿರಿಯರ ವಾಣಿಯ ಮರೆಯುವುದೆನು ಚಿತ್ತ. ಹಿರಿಯರ ವಾಣಿಯ ಮರೆಯುವುದೆನು ಚಿತ್ತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ ಹುಡುಗಿ ಹುಡುಗಿ ಸಮರ ಬಯಸುತ್ತುವೆನು ಸೀತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನಮ್ಮಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ವಿರುದ್ಧ ಯುದ್ಧವನ್ನು ಪ್ರಾರಂಭ ಮಾಡುವುದು ಅನುಚಿತ. ಇದಕ್ಕೆ ನೀನೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೇ ಪ್ರಾಣೇಶ್ವರ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ದೇವಿ. ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ನಾವುಗಳ ಅಭಿಮತಕ್ಕೆ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಅವಿವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗಬಹುದು. ಅದಕ್ಕಾಗಿ ಅಲ್ಲವೇ ಸಂಧಿಗಾಗಿ ನಾನು ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದು. ಪ್ರಾಣೇಶ್ವರ, ದೌಮ್ಯನನ್ನು ಕಳಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳಿಸಲು ಇದೇನು ಮದುವೆಯ ಔತಣವಲ್ಲ ಎಂಬ ಪರಿಜ್ಞಾನವೂ ನಿಮಗಿಲ್ಲದಾಯಿತಲ್ಲ. ಆಹಾ, ಏನು ಈ ಕೋಲಾಹಲ? ಅರ್ಜುನ, ನಾನು ಹೋಗುವೆನು. ಈ ಸಂಧಿಯ ಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಸಹೋದರರೇ, ನಿಮ್ಮ ಅಪೌರುಷವತ್ತಿನ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆ ನೀಡಿ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೀರಿ. ನಮ್ಮಣ್ಣನು ನಿಮ್ಮನ್ನು ನೋಡಿ ನಗುತ್ತಾ ಇತ್ತಲ್ಲಿ ಬರುತ್ತಿರು. ಆತನಲ್ಲಿ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ನಂತರ ನಿಮ್ಮಿಷ್ಟ ಬಂದಂತೆ ಮಾಡಿ. ಅಣ್ಣ, ಪರಮಾತ್ಮ, ಪಾಂಡುಕುಮಾರರ ಪ್ರಣಾಮಗಳನ್ನು ಸ್ವೀಕರಿಸು. ಅಣ್ಣ, ಈ ತಂಗಿಯ ಪ್ರಣಾಮವನ್ನು ಸ್ವೀಕರಿಸಿ. ಪರಮಾತ್ಮ, ಈ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ಸಂಧಿಯ ವಿಚಾರವೂ ನಡೆಯುತ್ತೆ. ಪಾಂಚಾಲಿ, ಇಲ್ಲಿರುವುದಕ್ಕೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ನಮ್ಮಣ್ಣನ ಮಾತಾದ್ರೂ ಮುಗಿಯಲಿ.
ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು ದೇವಿ. ಯದುಪತಿ, ಸಭೆಯಲ್ಲಿ ಏನೇನೂ ನಡೆಯಿತು? ಎಲ್ಲವೂ ಸಮರ್ಪಕವಾಗಿಯೇ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ವಿಷಯದಲ್ಲಿ ನಮ್ಮೈವರಿಗೂ ಸೀರೆ ನುಡಿಸಲು ಅಪೇಕ್ಷಿಸುವೆಯ? ಯಾದವಾಗ್ರಣಿ, ಪಾಂಡು ಪುತ್ರದ ಮೇಲೆ ನಿಗಿಷ್ಟೊಂದು ಆಕ್ರೋಶ ಬೇಕೆ? ನಿಲ್ಲಯ್ಯ ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ತಾಳ್ಮೆ ತಂದುಕೊಂಡು ಸ್ವಲ್ಪ ಸಮಾಧಾನವಾಗಿ ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪಲಾಗದು. ನಿನಗೆ ಒಪ್ಪುವ ವಿಚಾರ ಬಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಮುಂದೇನಾಯಿತು ಪರಮಾತ್ಮ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದ್ರು ಅಣ್ಣ? ಭೀಷ್ಮ, ದ್ರೋಣ, ವಿದುರ ಮುಂತಾದ. ಆ ದುರ್ಯೋಧನನೂ ಸಹ ಒಪ್ಪಿದನು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿದೆ. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷವರ್ತನೆ ಪುರಸ್ಕಾರದ ಫಲಗಳನ್ನು ನೀವೇ ಹೊಂದಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ನಿನ್ನಯ್ಯ ಭೀಮಸೇನ, ನೀನು ನಿಜವಾಗಿಯೂ ಇಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸ್ವಲ್ಪ ಸಮಾಧಾನದಿಂದ ಕೇಳು. ಕೃಷ್ಣ, ಸುಮ್ಮನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪಲಾಗದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವೊಂದನ್ನು ಕಳುಹಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಬೇಗ ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಆ ಸಂದೇಶವನ್ನು ಕೇಳು. ಎಲ್ಲಿ ನಿನ್ನ ಗದಾದಂಡವನ್ನು ಸ್ವಲ್ಪ ದೂರವಿಟ್ಟು ನನ್ನ ಮಾತನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ಈಗ ನೀನು ನನ್ನ ಬಂದಿ. ಕೋಪ ಮಾಡುವುದಿಲ್ಲ ತಾನೇ? ಅದು ಆಗಲಿ. ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ ಅಣ್ಣ, ಈಗ ನಾನು ಹೇಳಿದಂತೆ ಮಾಡಬೇಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವನ್ನ ತಂಗಿ. ಶತ್ರುಗಳ ಎಡಮುರಿಯನ್ನು ಕಟ್ಟುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸುವುದು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ ಸ್ವಾಮಿ, ಕೃಷ್ಣ ಹೇಳಿದ ನನ್ನ ಕರಗಳನ್ನು ನರನು ಸುರನು ನೀನೆ ದೇವಾ, ಒಲವು ವರವು ನಿನ್ನ ಸ್ವಭಾವ. ಅಣ್ಣ, ನರನು ಸುರನು ನೀನೆ ದೇವಾ, ಒಲವು ವರವು ನಿನ್ನ ಸ್ವಭಾವ. ಆದಿ ಅಂತ್ಯವೂ ನೀನೆ, ವೇದ ಪುರಾಣವು ನೀನೆ.
ಬಂಡಿ ಬಂಡಿ ಕೂಳನ್ನು ತಿಂದು ಬಂಡ ಬಕಾಸುರನನ್ನು ಕೊಂದ ಈ ದೋರ್ದಂಡನನ್ನು ನಾನು ಬಂಧಿಸಲು ಸಾಧ್ಯವೇ ಅಣ್ಣ? ನಿನ್ನ ಆಜ್ಞೆಯನ್ನು ಮೀರದಂತೆ ನನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸುವೆನು. ಪ್ರಾಣೇಶ್ವರ, ಬಂಧಿಸಲೇ? ಮಾಧವನು ಹೇಳಿದ ತನ್ನ ಕರಗಳನ್ನು ಬಂಧಿಸಿ. ಕರಗಳನ್ನು ಕೊಡಿ ಸ್ವಾಮಿ. ಅಣ್ಣ, ನೀನೊಮ್ಮೆ ಪರೀಕ್ಷಿಸಿ ನೋಡು. ಈಗ ಹೇಳುವೆನು ಕೇಳುವೆ. ಧರ್ಮನಂದನ, ನಕುಲ, ಭೀಮಸೇನ, ಅರ್ಜುನ ಸಹದೇವರೇ, ಇದೇ ಪಾಶದಿಂದ ವಂಚಿಸಿ ಎಲ್ಲರೂ ನನ್ನನ್ನು ಬಂಧಿಸಲನುವಾದರು. ಅಣ್ಣ, ಯಾರು ಈ ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು? ದುರಭಿಮಾನಿಯಾದ ಕೃಷ್ಣ, ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ನಿಂತಿದ್ದರೆ ಯಾರು ಯಾರು ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು, ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವೆಸಗಿದನು. ಇಂತಹ ದುಸ್ಸಾಹಸ ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ ಬಿಚ್ಚು ನನ್ನ ಕರಗಳನ್ನ. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಕುನ್ನಿ ಕೌರವನು ಈ ರೀತಿ ಅಪಮಾನಪಡಿಸಿದ್ದಾನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ ನೀವು ರಾಜ್ಯವನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ಹೇಳಿದರು. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ನೀಡುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವ ಕೃಷ್ಣ, ಯುದ್ಧವನ್ನು ನಾನು ಅಪೇಕ್ಷೆ ಪಟ್ಟವನಂತೂ ಅಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದರೂ ಸಹ ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪಾಂಚಾಲಿ, ಬೇಗ ಬಿಚ್ಚು ಬಾದೇವಿ ನನ್ನ ಕರಗಳನ್ನ. ನಿನ್ನ 13 ವರ್ಷಗಳ ಹೃದಯ ದಾವಾಗ್ನಿಯು ಭಮರವಾಗುವ ಕಾಲ ಸನ್ನಿಹಿತವಾಗಿರುವುದು. ಬಿಚ್ಚು ದೇವಿ ನನ್ನ ಕರಗಳನ್ನ. ಪ್ರಾಣೇಶ್ವರ, ನನ್ನಿಂದ ಸಾಧ್ಯವಿಲ್ಲ. ಅಗ್ರಜ, ನನ್ನಿಂದಲೂ ಸಾಧ್ಯವಿಲ್ಲ. ಧನಂಜಯ, ಸಹೋದರರೇ, ಮಾಧವ, ಬಿಚ್ಚಬಾರದೆ ನೀನಾದರೂ ನನ್ನ ಕರಗಳನ್ನ. ಏನು, ನೀವ್ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಇಂದು ಈ ಕ್ರೋಧವೆಂಬ ಜ್ವಾಲೆಯು ಆ ಕೌರವ ಕುನ್ನಿಗಳ ಪಾಲಿಗೆ ಪ್ರಳಯಾಗ್ನಿಯಂತರಗಿ ಕುರುಮಹಾ ಸಮರಾಂಗಣವನ್ನು ಘೋರ ಸ್ಮಶಾನವಾಗಿಸುವುದು ಶತಸಿದ್ಧ. ಧರ್ಮದ್ರೋಹಿಗಳ ಕಬ್ಬಿದೆದೆಯ ಮೆಟ್ಟಿ ತನಗೆಲ್ಲ ನಾವೇ ಹತಿಕರನ್ನು ಮೆರೆಯುತ್ತಿರುವ ಕುರುಕುಲದ ನಾಶ ಖಂಡಿತ. ರಾಜ್ಯ ಸಂಭ್ರಮದಿಂದ ಸುಮಗೋಗದ ಕೃಷ್ಣಯನು ನೋಡಿ ಕೈ ತೋರಿ ತೊಡೆ ತಟ್ಟಿ ಕರೆದ ಆಸುರಾತ್ಮನನು ಧರ್ಮದುರಂದರ ಭೋಗಬಲ ಪರಿವರ್ತಿತ ದಂಡದಿಂದ ಭಕ್ತಗೊಳಿಸುವೆನು ಧನದ ತೊಡೆಯ ಉಗ್ರರ ನಾಮಗಳದು. ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಷ್ಟ ದುಸ್ಯಾಸನಿಂದ ಅಪಮಾನಿತಳಾಗಿ ಕಣ್ಣೀರಿಡುತ್ತ ಮುಕ್ತ ಕೇಶರಾಶಿಯಾಗಿ ನಿಂತಿದ್ದ ಈ ದೃಪದ ರಾಜನಂದಿಯ ಸಮ್ಮುಖದಲ್ಲಿ ಅಂದು ಪ್ರತಿಜ್ಞೆ ಮಾಡಿದ್ದನು. ಇಂದು ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುತ್ತಿದ್ದೆನು. ನಾನು ವಾಯುದೇವನ ಅಂಶ ಜನಿಸಿದ್ದೆ ನಿಜವಾದರೆ ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದೆ. ನಾಳಿನ ಯುದ್ಧದಲ್ಲಿ ದುರ್ಯೋಧನ 98 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ದುಷ್ಟ ದುಸ್ಯಾಸನ ವಕ್ಷಸ್ಥಳ ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಗುಡಿಯನ್ನು ಕಟ್ಟುವೆನು.
ಇದಕ್ಕೆ ನಿನ್ನ ಪಾದವೇ. ಹೇಳಿದ ಸ್ಥಾನವೂ ಇದೆ. ಇಲ್ಲಿ ನನ್ನ ಜನ್ಮ ವೃತ್ತಾಂತವು ತಿಳಿಯುವುದೆಂದು ಹೇಳಿದನು. ಏ ಭಗವಾನ್ ಭಾಸ್ಕರ, ನನ್ನ ಈ ಅಂಧಕಾರದಿಂದ ಮಾರು ಮಾಡು ದೇವ. ಓಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ. ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ. ನೈಜ ರಶ್ಮಿಗಳಿಂ ವಿಶ್ವವನ್ನು ಬೆಳಗೋ ತೇಜ ಪುಂಜ ಅರವಿಂದ ಪಾಯಿಮಾ. ನೈಜ ರಶ್ಮಿಗಳಿಂ ವಿಶ್ವವನ್ನು ಬೆಳಗೋ ತೇಜ ಪುಂಜ ಅರವಿಂದ ಪಾಯಿಮಾ. ಸಪ್ತಾಶ್ವರತ ಮಹಾರೂಢಂ ಛಾಯ ಪ್ರಿಯಂ. ಸಪ್ತಾಶ್ವರತ ಮಹಾರೂಢಂ ಛಾಯ ಪ್ರಿಯಂ. ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಯಿಮಾ. ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಯಿಮಾ. ಸಾಸಿರ ಪಾದನೆ ಪಾಯಿಮಾ. ಇವನೇ ಅಲ್ಲವೇ ನನ್ನ ಜ್ಯೇಷ್ಠ ಕುಮಾರ ಕರ್ಣ? ಎಳೆತನದಲ್ಲಿ ನಿಷ್ಕರುಣೆಯಿಂದ ಜಲದಲ್ಲಿ ಬಿಸಾಡಿ ಈಗ ನಾನೇ ನಿನ್ನ ಹೆತ್ತ ತಾಯಿ ಎಂದು ಯಾವ ರೀತಿ ಪರಿಚಯ ಮಾಡಿಕೊಂಡೆ? ಹೇ ಕೃಷ್ಣ, ಈ ಹತಭಾಗ್ಯ ತಾಯಿಗೆ ಆ ಶಕ್ತಿಯನ್ನು ಕರುಣಿಸುತ್ತಂದೆ, ಕರುಣಿಸು. ಅಮ್ಮ, ಹೆತ್ತ ತಾಯಿ ಕುಂತಿದೇವಿ. ಕರ್ಣ, ಅಮ್ಮ, ಜನನಿ ನಿನ್ನ ಮಗ ನೀನೇನಾ ನನ್ನ ಅಡೆದ ಮಾತೆಯು. ಹೌದು ಕಂದ, ನಾನೇ ನಿನ್ನ ತಾಯಿ. ನದಿಯೊಳಗೆ ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದೆ. ನದಿಯೊಳಗೆ ನೂಕಿದೆ. ಅಮ್ಮ, ಜನಿಸಿದಾಕ್ಷಣ ಕರುಣೆ ತೊರೆದು ಅಮ್ಮ ಜನನಿ ಅಮ್ಮ ಜನಿಸಿದಾಕ್ಷಣ ಕರುಣೆ ತೊರೆದು ಜಲದೊಳೆಸೆದು ಹತ್ಯೆಗೈಯಲು. ಜನಿಸಿದ ಜನ ಕರುಣೆ ತೊರೆದು ಜಲದೊಳೆಸೆದು ಹತ್ಯೆಗೈಯಲು. ಕಂದನೆನೆಸಿಯನ್ನು ನಿನಗೆ, ಕಂದನೆನೆಸಿಯನ್ನು ನಿನಗೆ ನಾನು ಗೈದ ಪರಾಧವೇನು? ನಾನು ಗೈದ ಪರಾಧವೇನು? ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದೆ. ನದಿಯೊಳಗೆ ನೂಕಿದೆ. ಅಮ್ಮ, ಅಮ್ಮ, ಮಂದ ಭಾಗ್ಯದಂತ
ಬಾಲ್ಯದಿಂದಲೂ ಅಲೆದನು. ಅಮ್ಮ ಮಂದ ಭಾಗ್ಯದಂತೆ ನಾನು ಬಾಲ್ಯದಿಂದಲೂ ಅಲೆದನು. ಸೂತನೆಂಬ ನಿನ್ನ ನೆರಳು ಮುಳುಗಿ ಬಾಳ ನೊಂದೆನು. ಸೂತನೆಂಬ ನಿನ್ನ ನೆರಳು ಮುಳುಗಿ ಬಾಳ ನೊಂದೆನು. ಅಡೆದ ಜನನಿ ಜನಕನಾರೋ ಎಂದು ಕಂಬನಿಗೆರೆದನು. ಅಮ್ಮ ಅಮ್ಮ ಎಂದು ಕಂಬನಿಗೆರೆದನು. ನದಿಯೊಳಗೆ ನೂಕಿದೆ ಮಾತೆ ಮಮತೆ ಇರದೆ. ನದಿಯೊಳಗೆ ನೂಕಿದೆ ಅಮ್ಮ ಜನನಿ ಅಮ್ಮ. ಕರ್ಣ, ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಅಮ್ಮ ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರು ಏನು ತಾಯಿ? ಏನಿಲ್ಲ ಕಂದ. ಅಲ್ಲಿರುವ ಜಲಚರ ಪ್ರಾಣಿಗಳು ಸಹ ತನ್ನ ದೇಹವನ್ನು, ಈ ಪಾಪಿಯ ದೇಹವನ್ನು ಈ ತಿನ್ನದೇ ಬಿಟ್ಟವಲ್ಲ. ಕಾಡು ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲುವು. ಮನುಷ್ಯ ಮಾತ್ರ ನಾನು ನಿನಗೆ ಮಾಡಿದ ಅಪರಾಧವಾದವರು ಏನು ತಾಯಿ? ಅಮ್ಮ ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮಪಾಕಿವೆ. ಹೋಗಲಿ, ಈಗಲಾದರೂ ಮಗನೆಂಬ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ, ಹೋಗಲಿ ಬಿಡು. ಈ ನಿನ್ನ ಉಪಕಾರದ ಬರನ್ನು ನಾನು ಹೇಗೆ ತೀರಿಸಲಿ ತಾಯಿ? ಕಂದ
ಈ ನನ್ನ ಮನಸ್ಸಿಗೆ. ಈ ನಿನ್ನ ಮಾತುಗಳು ಶೂಲದಿಂದ ನನ್ನ ಹೃದಯವನ್ನೇ ಇರಿಯುತ್ತಿರು. ಕುಮಾರ, ನಾನು ಬಾಲ್ಯದಲ್ಲಿರುವಾಗ ನಿನ್ನ ವಿಚಾರವಾಗಿ ಮಾಡಿದ ಅಪರಾಧವನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಾರದೆ ಅದೆಷ್ಟು ನೊಂದೇನೋ ಬೆಂದೇನೋ ಪರಮೇಶ್ವರನಿಗೆ ಗೊತ್ತು. ಕರ್ಣ, ಸತ್ಯವಾಗಿಯೂ ನೀನು ಜೀವಿಸಿರೋ ವಿಚಾರವೇ ನನಗೆ ತಿಳಿಯದು ಕಂದ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನ ನೋಡುವ ಕಾತುರದಿಂದ ಓಡೋಡಿ ಗಂಗಾ ತೀರಕ್ಕೆ ಬಂದಿರುವನು. ಈ ಪ್ರಪಂಚವೆಲ್ಲವೂ ನಿನ್ನನ್ನು ಹೀನ ಕುಲದವನು, ಸೂತ ಕುಲದವನು ಎಂದು ಹೀಯಾಳಿಸುತ್ತಿದ್ದಾಗ ನೀನದೆಷ್ಟು ನೊಂದೆಯೋ, ಅದೆಷ್ಟು ಬೆಂದೆಯೋ. ನಾನು ಪಾಪಿಯಪ್ಪ, ನಾನು ಪಾಪಿ. ನಾನೇ ಇದಕ್ಕೆಲ್ಲ ಕಾರಣಳು. ದಯಮಾಡಿ ನನ್ನನ್ನು ಕ್ಷಮಿಸು ಕುಮಾರ, ಕ್ಷಮಿಸು ಕರ್ಣ. ಅಮ್ಮ, ಹೀಗೆ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ನನಗೆ ಎಲ್ಲಿಂದ ಬರಬೇಕು ತಾಯಿ? ಕರ್ಣ, ಆದದ್ದೆಲ್ಲ ಆಗಿ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಈಗಲಾದರೂ ನಿನ್ನ ಸಹೋದರರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಪಾಂಡವರಿಗೆ ಕೆಡಕನ್ನು ಹಾರೈಸಬೇಡ. ಸೌಭಾದ್ರ ದಾನ ಮಾಡು ಕಂದ, ಸೌಭಾದ್ರ ದಾನ ಮಾಡು. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಬೇರೆಯನ್ನು ಕೇಳುತ್ತಾಯಿ, ನಡೆಸಿಕೊಡುವೆನು. ಆ ನನ್ನ ಸ್ವಾಮಿಗಾಗಿ ದ್ರೋಹವನ್ನು ಮಾಡಲಾರೆ. ಹಾಗಲ್ಲ ಕಂದ, ನಾನು ನಿನ್ನ ಹೆತ್ತ ತಾಯಿ. ನಿನ್ನ ಬಳಿಗೆ ಬಂದು ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವನ್ನು ಕಳೆ, ಅವರನ್ನು ಉಳಿಸು ಕರ್ಣ. ಅಮ್ಮ, ವೀರಮಾತೆ ನೀನೇ ಹೇಳುತ್ತಾಯಿ. ಈ ಕರ್ಣನು ಹೊರೆದಾತನನ್ನು ತೊರೆಯುವುದೇ? ಈ ಕರ್ಣನು ಆತನು ನನ್ನನ್ನೇ ನಂಬಿ ಯುದ್ಧಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಗಿಂತಲೂ ಕಡೆಯಾಗುವುದಿಲ್ಲವೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ನೀಚನೆಂದು ಶಪಿಸದಿಹರೆ? ನೀನೇ ಹೇಳುತ್ತಾಯಿ, ವೀರಮಾತೆಯಾದ ನೀನೇ ಹಿತಬೋಧೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನೀನಾಡುವ ಮಾತುಗಳೆಲ್ಲವೂ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವಾರೂ ಜನರು ಸೇರಿ ಹಸ್ತಿನಾವತಿಯಲ್ಲಿ ರಾಜ್ಯಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೇ ಕಂದ? ಅಮ್ಮ, ಇದುವರೆಗೂ ಸಹೋದರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ನೀನು ಎಳೆತದಲ್ಲಿ ಚಿವುಟಿ ಹಾಕಿದ ಸಸಿಯು ಪೋಷಿಸುವುದಲ್ಲದೆ ಒಣಗಿರುವುದು ಪುನಃ ಚಿಗುರುವುದೇ ತಾಯಿ? ಕರ್ಣ, ಲೋಕೈಕ ವೀರನಾದ ನೀನು ಆ ದುರುಳ ದುರ್ಯೋಧನನು ನನ್ನ ಪಾಂಡವರಲ್ಲಿ ಹಗೆ ಸಾಧಿಸುತ್ತಿರುವಾಗ ನಾನು ಭಯಪಡದಿರ ಹೇಗಿರಲಿ ಕರ್ಣ? ಕುಮಾರ, ನಾಳಿನ ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗು ಕಂದ. ಅಮ್ಮ, ಕರ್ಣ ಅಂತಹ ನೀಚನಲ್ಲ ತಾಯಿ. ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆದರೆ ನಾನು ಕೊಲೆಪಾದಿ ಕಡೆಯಾಗುವುದಿಲ್ಲವೇ? ನಾನು ಪರಾನ್ಮುಖಲಾರೆ. ಹೋಗಲಿ ಬಿಡು ಕರ್ಣ. ನಾಳಿನ ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು. ನಿನ್ನ ತಮ್ಮಂದಿರನ್ನು ನನಗೆ ಉಳಿಸಿಕೊಡು ಕಂದ. ಆಗಬಹುದು ತಾಯಿ, ಆದರೆ ನನ್ನ ಪರಮವೀರದ ಅರ್ಜುನ ಮಾತ್ರ ಉಳಿಸಲಾದೆ. ಏಕೆ ಕರ್ಣ, ಏಕೆ? ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ, ಆಕ್ರೋಶ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನಾನು ನನ್ನ ಸ್ವಾಮಿಯು ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು. ಬೇಡ ಕಂದ. ನಿನಗೆ ಈ ಯುದ್ಧದಲ್ಲಿ ನಿನಗೆ 5 ಮಕ್ಕಳು ತಾಯಿ.
ಅರ್ಜುನನಿಂದ ನಾನೇ ಮೃತಪಟ್ಟರು, ಕರ್ಣ. ನನ್ನಿಂದ ಅರ್ಜುನನೇ ಮೃತಪಟ್ಟರು. ಬೇಡ ಕಂದ, ನಿನಗೆ 5 ಮಕ್ಕಳು ಇರುವ ತಾಯಿ. ಹೋಗಲಿ ಬಿಡು ಕರ್ಣ, ನಿನ್ನನ್ನು ಹೆಚ್ಚಿಗೆ ತೊಂದರೆ ಪಡಿಸಲಾರೆನು. ಕೊನೆಯದಾಗಿ ಈ ತಾಯಿಯ ಮಾತನ್ನೊಂದಾದರೂ ನಡೆಸಿಕೊಡುವೆಯಾ ಕಂದ? ನಡೆಸಿಕೊಡುವೆ, ಹೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಎತ್ತ ತಾಯಿಯ ಒಂದು ಮಾತನ್ನು ನಡೆಸಿಕೊಡಲಾದ ಕಡುಪಾಪಿ ಎಂದು ಭಾವಿಸಲೆಯ ತಾಯಿ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ನಿಜವೇ ಕಂದ? ಹೌದು ಅಮ್ಮ, ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ಜನ್ಮದಾಣೆ ಧರ್ಮ ಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನಿ. ಕರ್ಣ, ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ತೊಟ್ಟ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ. ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನ ಪ್ರಾಣ ಪದಕ. ಹೌದು ಕಂದ. ತೊಟ್ಟ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ. ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನ ಪ್ರಾಣ ಪದಕ. ಸಹಜಾತರಂ ಪೊರೆಯೇ ಕುವರ, ಸಹಜಾತರಂ ಪೊರೆಯೇ ಕುವರ. ಪಾಂಡವರಿಗೆ ನೀ ಸಹೋದರ, ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ, ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ. ಅಭಿವಚನ ಅಭಿವಚನ. ಕರ್ಣ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷವಲ್ಲವೇ? ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂಡೆಯ. ಅಮ್ಮ, ಎಂತಹ ಮಾತನ್ನು ಕೇಳಿದ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನ ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ವಿದುರ ಮಹರ್ಷಿಯನು ಮೋಸದಿಂದ ಬಾಣವನ್ನು ಮುರಿದು ಬಿಸಾಡಿದನು. ಇಂದ್ರನು ಮೋಸದಿಂದ ವಜ್ರ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಸಿದುಕೊಂಡನು. ಇನ್ನು ಎತ್ತ ತಾಯಿಯು ತೊಟ್ಟ ಬಾಣವನ್ನು ತೊಡಬೇಡುವೆಂದು ವಾಗ್ದಾನ ಪಡೆದಳು. ಅಯ್ಯೋ ಇರಲಿ, ದೈವ ಪ್ರಪಂಚ ಎಲ್ಲವೂ ಎಲ್ಲವೂ ನಸಿ ಹೋಗಿರುವುದು. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದ್ದರೂ ವ್ಯರ್ಥವೇ ಸರಿ. ಅಮ್ಮ, ಕೊನೆಯ ದರ್ಶನವಿಂದಾಯ್ತು. ಎತ್ತ ತಾಯಿಯ ಕೊನೆಯ ದರ್ಶನವಿತ್ತು. ನನ್ನನ್ನು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಕರ್ಣ, ಸತ್ಯವಾಗಿಯೂ ನಡೆಸಿಕೊಡುವೆನು. ಅಮ್ಮ, ನಾಳಿನ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡ ತಾಯಿ. ಅಮ್ಮ, ಹೌದಮ್ಮ, ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ಉತ್ತರ ಕ್ರಿಯೆಯನ್ನು ಮಾಡಿಸಿಕೊಂಡು ಬೇಡವನ್ನು ತಾಯಿ. ಅಯ್ಯೋ ದೈವವೇ, ಇಂಥ ಸಂಕಟಗಳಿಂದ ಈ ಸಾಮ್ರಾಜ್ಯ ಉಳಿಯುವುದೇ ಆದರೆ ಅಂತ ಸಾಮ್ರಾಜ್ಯವೇ ಈ ಭೂಮಿ ಮೇಲೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲವುದೇ ಎಂದು. ಅಮ್ಮ,
ಅಮ್ಮ ನಿನ್ನ ಮಗವನು ಈ ಯುಗದಿ ಕಾಣಲವುದೇ ಎಂದು ಬಗೆ ಬಗೆಯೋಳು ಕಣ್ಣೀರಗೆರವೆ ಅಮ್ಮ ಬಗೆ ಬಗೆಯಳು ನಂದು ಕಣ್ಣೀರ ಬಗೆ ಬಗೆಯೋಳು ಕಣ್ಣೀರಗೆರವೆ ಅಮ್ಮ ಅಮ್ಮ ಹೋಗಿ ಬರುವೆಯಾ ಅಮ್ಮ ಹೋಗಿ ಬರುವೆಯಾ ಮಗನೇ ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆ ಎಂದು ಕಂದ ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆ ಎಂದು ಬಗೆ ಬಗೆಯೊಳು ನಂದು ಕಣ್ಣೀರ ಬರೆದು ಕರ್ಣ ಅಮ್ಮ ಬಗೆ ಬಗೆಯೊಳು ನಂದು ಕಣ್ಣೀರ ಬರೆದು ಕಂದ ಮಗನೇ ಅಮ್ಮ ಹೋಗಿ ಬರುವೆನಾ ಕಂದ ಹೋಗಿ ಬರುವೆನಾ ಹೋಗಿ ಬರುವೆನು ಅಮ್ಮ ಹೋಗಿ ಬರುವೆನು ಹೋಗಿ ಬರುವೆನಾ ಕಂದ ಹೋಗಿ ಬರುವೆನಾ ಹೋಗಿ ಬರುವೆನು ಅಮ್ಮ ಹೋಗಿ ಬರುವೆನು ದೈವಾನುಕೂಲವಿಲ್ಲದ ಈ ಪ್ರಪಂಚದಲ್ಲಿ ಬದುಕಿದು ವ್ಯರ್ಥವೇ ಸರಿ. ಹೇ ವಿಧಿ, ಅರಿತವರಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರಾರಿಯರೋ ದೇವಾ, ಅರಿಯಲ ಸಾಧ್ಯವೋ. ಅರಿತವರಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರಾರಿಯರೋ ದೇವಾ, ಅರಿಯಲ ಸಾಧ್ಯವೋ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿಯರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿಯರೇ. ಭೋಗವಿದ್ದರು ಸರಿ ಶ್ರೀಯರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ, ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ, ತಿಳಿದವರ್ಯಾರಿಯರೋ ದೇವಾ, ಅರಿಯಲ ಸಾಧ್ಯವೋ. ವಿಧಿ 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 ವಿಧಿ